ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. RSSಗೆ ದಲಿತ ಸಂಘಟನೆಗಳು, ಅದರಲ್ಲೂ ವಿಶೇಷವಾಗಿ ಭೀಮ್ ಆರ್ಮಿ ದೊಡ್ಡದಾಗಿ ಸಂಕಟಮಯವಾದಂತಹ ಸನ್ನಿವೇಶಗಳನ್ನು ತಂದಿಡ್ತಾ ಇದೆ. ಏನು ಅನ್ನೋದು ನಿಮಗೆ ಗೊತ್ತೇ ಇದೆ. RSS ವರ್ಸಸ್ ಪ್ರಿಯಾಂಕಾ ಖರ್ಗೆ, ಈ ಒಂದು ಗಲಾಟೆ ಅಂತ ಕರಿತಿರೋ, ಏನು ಬೆಳವಣಿಗೆ ಅಂತ ಕರೀತಿರೋ, ಏನು ಬೇಕಾದ್ರೂ ಕರೀರಿ, ಅದರಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಬೆನ್ನಿಗೆ ನಿಂತಿರುವಂತಹ ಭೀಮ್ ಆರ್ಮಿ RSS ಅನ್ನ ಹೆಜ್ಜೆ ಹೆಜ್ಜೆಗೂ ಕಾಡ್ತಾ ಇದೆ. RSS ಅದಕ್ಕೆ ಉತ್ತರ ಕೊಡಲಾರದೆ, ಎದುರಿಸಲಾರದೆ ವಿಲ 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 ಅಂತ ಒದ್ದಾಡ್ತಿದೆ. ಮುಸ್ಲಿಮರು ಯಾರಾದರೂ ಆಗಿದ್ದಿದ್ರೆ ಅವರನ್ನು ಏನೆಲ್ಲ ಅನ್ನಬಹುದಾಗಿತ್ತು, ಅದರ ಬಗ್ಗೆ ಮಾತಾಡೋಣ. ದಲಿತ ಸಂಘಟನೆಗಳ ವಿರುದ್ಧ ಒಂದೊಂದು ಪದವನ್ನು ಸಹ ಅಳತೆ ಮಾಡಿ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ RSS. ಅದಕ್ಕೆ ಧರ್ಮ ಸಂಕಟ ಆಗಿರೋದು, ವಿಲ 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 ಅಂತ ಒದ್ದಾಡ್ತಿರೋದು. ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ಕಡಿಮೆ, ವಿಧಿ ಇಲ್ಲ. ಅದ್ರ ಬಗ್ಗೆನೂ ಒಂದಷ್ಟು ಮಾತಾಡೋಣ. ಸೊ ನಿಮಗೆ ಪೀಠಿಕೆ ಕೊಡುವಂತಹ ಅವಶ್ಯಕತೆ ಹೆಚ್ಚಿಗೆ ಇಲ್ಲ, ಯಾಕಂದ್ರೆ ನಿಮಗೆ ಗೊತ್ತು ಕರ್ನಾಟಕದಲ್ಲಿ ಏನು ನಡೀತಾ ಇದೆ RSS ವಿಚಾರವಾಗಿ ಅಂತ. ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಚಿವ ಪ್ರಿಯಾಂಕಾ ಖರ್ಗೆ ಒಂದು ಪತ್ರವನ್ನು ಬರೆದಿದ್ರು ಒಂದು ವಾರದ ಹಿಂದೆ. ಏನಂತ ಬರೆದಿದ್ರು? RSS ಸರ್ಕಾರಿ ಜಾಗಗಳನ್ನು ಬಳಸ್ಕೊಂಡು, ಸರ್ಕಾರಿ ಕಟ್ಟಡಗಳನ್ನು ಬಳಸ್ಕೊಂಡು ತನ್ನ ಕಾರ್ಯಸೂಚಿಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಿದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಎಲ್ಲಂದರಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಚಡ್ಡಿ ಹಾಕೊಂಡು ಲಾಠಿ ಸುತ್ತಕೊಂಡು ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದೆ. ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಒಂದು ಪತ್ರ ಬರೆದರು. ಪತ್ರ ವೈರಲ್ ಆಯಿತು. ಪತ್ರ ವೈರಲ್ ಆದ ತಕ್ಷಣನೇ RSS ಬಾಯಿ ಮುಚ್ಕೊಂಡೇ ಇದೆ. ಇವತ್ತಿಗೂ ಬಾಯಿ ಮುಚ್ಕೊಂಡೇ ಇದೆ. ಯಾಕೆಂದ್ರೆ RSS ಯಾವತ್ತೂ ಸಹ ನೇರವಾಗಿ ಮಾತಾಡುವ ಧೈರ್ಯ ತೋರಿಸಿಲ್ಲ. ಅದೊಂದು ನೋಂದಣಿಯಾಗದಂತಹ ಅಬ್ಬೆಪಾರಿ ಗುಂಪು. ಅದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಈ ದೇಶದ ಕಾನೂನು, ಈ ದೇಶದ ಸಂವಿಧಾನವನ್ನ ಅದು ಒಪ್ಪಲ್ಲ, ಈ ದೇಶದ ಧ್ವಜವನ್ನ ಒಪ್ಪಲ್ಲ. ಹಾಗಾಗಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಹೆಸರಿಗೆ ಮಾತ್ರ 100 ವರ್ಷ ಆಗಿದೆ. ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಮಾಡ್ಕೊಳ್ಳಲ್ಲ. ಯಾಕೆ? ಈ ಮಣ್ಣಿನ ಕಾನೂನಿಗೆ ಬೆಲೆ ಕೊಡಲ್ಲ. ಅಷ್ಟೇ, ಸಿಂಪಲ್. ಅವ್ರು ಏನ್ ಸಬೂಬು ಹೇಳಿದ್ರು ಅದೇ ಸತ್ಯ, ಅದೇ ಅಂತಿಮ ಸತ್ಯ. ಸೊ ಅದೇನು ಮಾಡುತ್ತೆ, ತಾನು ಹೆತ್ತು ಬಿಸಾಕಿರುವಂತಹ ಬಿಜೆಪಿ ಮತ್ತು ಒಂದಷ್ಟು ಹಿಂದುತ್ವದ ಹೆಸರಿನಲ್ಲಿರುವಂತಹ ಗೂಂಡಾ ಪಡೆಗಳು, ಅವುಗಳನ್ನು ಛೂ ಬಿಡುತ್ತೆ. ಬಿಜೆಪಿನೂ ಛೂ ಬಿಟ್ಟಿದೆ, ಆ ಗೂಂಡಾ ಪಡೆಗಳನ್ನು ಛೂ ಬಿಟ್ಟಿದೆ. ಅವು ಬೊಗಳ್ತಾ ಇರ್ತವೆ ದಿನ ಬೆಳಗಾದ್ರೆ. RSS ಬಗ್ಗೆ ಯಾರು ಮಾತಾಡಿದ್ರು ಅವ್ರ ಮೇಲೆ ಎಲ್ಲ ರೀತಿಯ ದಾಳಿಗಳು ಆಗ್ತವೆ. ಸೋಷಿಯಲ್ ಮೀಡಿಯಲ್ಲಿ ದಾಳಿ ಆಗತ್ತೆ, ವೈಯಕ್ತಿಕ ನಿಂದನೆ ಆಗತ್ತೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಆಗುತ್ತೆ, ಜೀವ ಬೆದರಿಕೆಗಳು ಹಾಕ್ತಾರೆ, ಏನೆಲ್ಲ ಸಾಧ್ಯನೋ ಕೆಟ್ಟ ಕೊಳಕ ಎಲ್ಲವನ್ನೂ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ನಡೆದಂತಹ ಘಟನೆ ನಿಮಗೆ ಗೊತ್ತೇ ಇದೆ. ಕಂಡವರಿಂದ ಕಾಲ್ ಮಾಡಿಸಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿಸೋದು, ಬೆದರಿಕೆ ಹಾಕೋದು. ಆ ಕೇಸಲ್ಲಿ ಒಬ್ಬ ಅರೆಸ್ಟ್ ಆಗಿ ಒಳಗಡೆ ಇದ್ದಾನೆ, ಅದು ಸಹ ನಿಮಗೆ ಗೊತ್ತಿದೆ. ಸೊ ಅದು ಅಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಪ್ರಿಯಾಂಕಾ ಖರ್ಗೆಯ ಏನು ಒಂದು ಪ್ರಯತ್ನ ಇತ್ತು ಅದು ಫಲ ಕೊಡ್ತು. ರಾಜ್ಯ ಸರ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಜಾಗಗಳಲ್ಲಿ, ಶಾಲಾ ಕಾಲೇಜು ಯಾವುದೇ ಇರಲಿ, ಯಾವುದೇ ಖಾಸಗಿ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮ ನಡೆಸಬೇಕಾದ್ರೆ ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಮಾಡಿದ್ರು. ಆ ಮೂಲಕ RSS ಎಲ್ಲೆಂದ್ರೆ ಅಲ್ಲಿ ಚಡ್ಡಿ ಹಾಕೊಂಡು ಹೋಗಿ ಲಾಠಿ ಸುತ್ತೋದಕ್ಕೆ ಬ್ರೇಕ್ ಬಿತ್ತು. ಆದರೆ ಕಾಂಗ್ರೆಸ್ ಇದನ್ನ ಹೊಸದಾಗೇನು ತರಲಿಲ್ಲ. ಇದನ್ನ 2013ರಲ್ಲಿ ಜಗದೀಶ್ ಶೆಟ್ಟರ್ ಹಾಕಿದ್ದಂತಹ ಒಂದು ಷರತ್ತೆ ಇದು. ಅವರು ತಂದಿದ್ದಂತಹ ಒಂದು ಕಾನೂನಿದು. ಯಾವುದೇ ಖಾಸಗಿ ಸಂಸ್ಥೆಗಳು ಸರ್ಕಾರಿ ಜಾಗಗಳನ್ನ ಬಳಸ್ಕೊಳ್ಳೋ ಹಾಗೇ ಇಲ್ಲ ಅಂತ ಅವ್ರು ತಂದಿದ್ರೆ, ಕಾಂಗ್ರೆಸ್ ಇನ್ನೊಂದಷ್ಟು ಈಸಿ ಮಾಡಿಕೊಡ್ತು RSSಗೆ. ಆಕ್ಚುಲಿ ಹೆಂಗ್ ನೋಡೋಕೆ ಹೋದ್ರೆ ಏನು ಅಂದ್ರೆ, ಅನುಮತಿ ಪಡೆದು ಮಾಡಬಹುದು ಅಂತ. ಅನುಮತಿ ಸಿಗಲ್ಲ ಅನ್ನೋದು ಬೇರೆ ವಿಚಾರ, ಆದ್ರೆ ಅನುಮತಿ ಪಡೆಯೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು. ಆದ್ರೆ ಜಗದೀಶ್ ಶೆಟ್ಟರ್ ಮಾಡಿದ್ದಂತಹ ಅಧಿಸೂಚನೆ ಏನಿತ್ತಲ್ಲ, ಅದರಲ್ಲಿ ಪರ್ಮಿಷನ್ಗೆ ಅವಕಾಶನೇ ಇಲ್ಲ ಅಂತಿತ್ತು. ಆದ್ರೆ ಇವತ್ತು ಜಗದೀಶ್ ಶೆಟ್ಟರ್ ಉಲ್ಟಾ ಹೊಡೆಯೋದು, ಬಿಜೆಪಿಯವರು ಉಲ್ಟಾ ಹೊಡೆಯೋದು. ಯಾಕಂದ್ರೆ ಅವ್ರ ನಾಲ್ಗೇನೆ ಹಾಗೆ, ಇವತ್ತು ಹೀಗೆ ಅವತ್ತು ಹಾಗೆ. ಯಾವ ಸಂದರ್ಭಕ್ಕೆ ಯಾವ ರೀತಿ ಸುಳ್ಳು ಹೇಳಬೇಕೋ ಆ ರೀತಿ ಹೇಳ್ಕೊಂಡು ಬದುಕ್ತಾರೆ. ಅದೇ ಅವರ ಅಸ್ತಿತ್ವಕ್ಕೆ ಇರುವಂತಹ ಏಕೈಕ ಆಧಾರ. ಸೊ ರಾಜ್ಯ ಸರ್ಕಾರ ಈ ಒಂದು ರೀತಿ
ಕಾನೂನಿನ ರೀತಿಯಲ್ಲಿ ತಂದು ಬಿಡುತ್ತೋ. ಈಗ RSSಗೆ ಎಲ್ಲಿಲ್ಲದ ಸಿಟ್ಟು ಬಂದುಬಿಡ್ತು. ಒಂದು ಪ್ರಿಯಾಂಕಾ ಖರ್ಗೆ ಮೇಲೆ ಸಿಟ್ಟು, ರಾಜ್ಯ ಸರ್ಕಾರದ ಮೇಲೆ ಸಿಟ್ಟು, ಮತ್ತೆ ಚೂ ಬಿಟ್ರು, ತಾವು ಎತ್ತಿ ಬಿಸಾಕಿರೋವನ್ನೆಲ್ಲ ಚೂ ಬಿಟ್ರು. ಅವ್ರ ಪಾಡಿಗೆ ಅವ್ರು ಬೊಗಳುತ್ತಿದ್ರೆ ಇವರು RSS ಅವರು ಒಳಗೊಳಗೆ ಒಂದು ತಂತ್ರ ಮಾಡಿ ನಾವು ಇದಕ್ಕೆ ಎದುರೇಟ್ ಕೊಡಬೇಕು. ಹೇಗೆ? ಪ್ರಿಯಾಂಕಾ ಖರ್ಗೆಗೆ ಅವರ ಕ್ಷೇತ್ರದಲ್ಲಿ ಎದುರೇಟ್ ಕೊಡಬೇಕು. ಹಾಗಾಗಿ ಅವರ ಕ್ಷೇತ್ರ ಕಲಬುರಗಿಯ ಚಿತ್ತಾಪುರದಲ್ಲಿ ನಾವು ಪಥಸಂಚಲನ ನಡೆಸ್ತೀವಿ ಅಂತ ಹೊರಟರು. 19ನೇ ತಾರೀಕು, ನವೆಂಬರ್ 19ನೇ ತಾರೀಕು ನಾವು ಪಥಸಂಚಲನ 3 ಗಂಟೆಯಿಂದ 6 ಗಂಟೆವರೆಗೂ ಸಂಜೆ ಹೊತ್ತು ಮಾಡ್ತೀವಿ ಅಂತ. ಅದನ್ನ ಮನಗಂಡಂತಹ ಭೀಮ್ ಆರ್ಮಿ ಎಂಟ್ರಿ ಕೊಡ್ತು. ಆಗ ಇದು ಜೈ ಶ್ರೀರಾಮ್ ವರ್ಸಸ್ ಜೈ ಭೀಮ್ಗೆ ಹೋಗಿ ನಿಂತ್ಕೊಳ್ತು. ಭೀಮ್ ಆರ್ಮಿನೂ ಅರ್ಜಿ ಕೊಡ್ತು, ನಮಗೂ ಸಹ ಪಥಸಂಚಲನಕ್ಕೆ ಅವಕಾಶ ಕೊಡಿ. ಅವರ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ನಾವು ಹಿಡ್ಕೊಳ್ತೀವಿ. ಅವಕಾಶ ಕೊಟ್ರೆ ಇಬ್ಬರಿಗೂ ಕೊಡಿ, ಇಲ್ಲಾಂದ್ರೆ ಇಬ್ಬರಿಗೂ ಕೊಡಬೇಡಿ. ಇದೇ ರೀತಿ ಆಯ್ತು. ಭೀಮ್ ಆರ್ಮಿ ಅಪ್ಲಿಕೇಶನ್ ಒಂದು ಕಡೆ, ಇವ್ರದ್ದು RSS ಅಪ್ಲಿಕೇಶನ್ ಒಂದು ಕಡೆ. ಜಿಲ್ಲಾಡಳಿತ, ತಹಸೀಲ್ದಾರ್ ಇಬ್ಬರಿಗೂ ಕೊಡಲ್ಲ ಹೋಗ್ರಿ ಅಂತಂದ್ರು. RSS ಅವ್ರಿಗೆ ಮುಖಭಂಗ ಆಗೋಯ್ತು. ಮುಖಭಂಗ ಆಯ್ತು. ಒಂದು ಕಡೆ ಈ ರೀತಿ ಷರತ್ತುಗಳು ಬಿತ್ತು, ಇನ್ನೊಂದು ಕಡೆ ಒಂದು ಪಥಸಂಚಲನ ನಡೆಸೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ವಲ್ಲ ಅನ್ನುವಂಥ ಇದು ಬಿತ್ತು. ಸೀದಾ ಹೈಕೋರ್ಟ್ಗೆ ಹೋದ್ರು, ರಜಾ ದಿನಾನೇ ಹೋದ್ರು. ಹೋಗಿ ಬಾಗಲ್ ತಟ್ಟಿದ್ರು, ನಮಗೆ ಹಿಂಗ ಅನ್ಯಾಯ ಆಗ್ಬಿಟ್ಟಿದೆ, ಏನೋ ಇವರು ದೊಡ್ಡ ಕಾನೂನುಬದ್ಧವಾದಂತಹ ಒಂದು ಸಂಘಟನೆ ರೀತಿಯಲ್ಲಿ ಇದೊಂದು ಗುಂಪಿದು, ರೆಕಗ್ನೈಸ್ಡ್ ಅನ್ರಿಜಿಸ್ಟರ್ಡ್ ಗುಂಪು, ಅಭ್ಯಪಾರಿ ಗುಂಪು ಅಂತ ಅದಕ್ಕೆ ನಾನು ಕರೆಯೋದು. ಯಾಕಂದ್ರೆ ಅದಕ್ಕೊಂದು ಲೆಟರ್ ಹೆಡ್ ಇಲ್ಲ, ನ್ಯಾಯವಾಗಿ ಲೆಟರ್ ಹೆಡ್ ಇಲ್ಲ. ಹೋದ್ರು, ಹೋಗಿ ಅಲ್ಲೇನೋ ಹೈಕೋರ್ಟ್ ಹೇಳ್ತು, ಅದು ರಾಜ್ಯ ಸರ್ಕಾರ ಏನೋ ತೀರ್ಮಾನ ಮಾಡಿದೆ. 19ನೇ ತಾರೀಕಿನ ಕತೆ ಬಿಡಿ, ಇನ್ನೊಂದು ತಾರೀಖನ್ನ ಆಯ್ಕೆ ಮಾಡ್ಕೊಳ್ಳಿ, ನವೆಂಬರ್ 2ನೇ ತಾರೀಕಿಗೆ ಅದಕ್ಕೆ ಅರ್ಜಿ ಕೊಡಿ, ಸರ್ಕಾರ ಏನ್ ಹೇಳುತ್ತೋ ನೋಡೋಣ ಅಂದ್ರು. RSSನವರು ಹೊರಗಡೆ ಬಂದು BJP ಅವ್ರ ಮೂಲಕ ಸುಳ್ಳಿನ ಮೇಲೆ ಸುಳ್ಳು ಹೇಳಿಸೋದಕ್ಕೆ ಶುರು ಮಾಡಿದ್ರು. ಅದವರ ಹುಟ್ಟು ಗುಣ, ಸುಳ್ಳು ಹೇಳೋದು. ನರೇಂದ್ರ ಮೋದಿಯಿಂದ ಹಿಡಿದು ಕೊನೆ ವ್ಯಕ್ತಿಯವರೆಗೆ BJPಯಲ್ಲಿ RSS ಅಲ್ಲಿ ಸಂಘ ಪರಿವಾರದಲ್ಲಿರೋರು ಸುಳ್ಳು ಬಿಟ್ಟರೆ ಬೇರೆ ಏನು ಮಾತಾಡಲ್ಲ, ಅದು ಅವರ ಚಾಳಿ. ಏನು ಹೇಳಿದ್ರು, ಹೈಕೋರ್ಟ್ ನಮಗೆ ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಒಪ್ಪಿಗೆ ಸೂಚಿಸಿಬಿಟ್ಟಿದೆ, ರಾಜ್ಯ ಸರ್ಕಾರದ ಮುಖಕ್ಕೆ ಹೊಡೆದು ಬಿಟ್ಟಿದೆ, ರಾಜ್ಯ ಸರ್ಕಾರಕ್ಕೆ ಆ ಭಂಗ ಈ ಭಂಗ ಅಂತ ಕತೆ ಕಟ್ಟಿದ್ರು. ಆದರೆ ವಾಸ್ತವದಲ್ಲಿ ಹೈಕೋರ್ಟ್ ಹೇಳಿದ್ದು ಅರ್ಜಿ ಕೊಡಿ, ಜಿಲ್ಲಾಡಳಿತಕ್ಕೆ ಅರ್ಜಿ ಕೊಡಿ, ಜಿಲ್ಲಾಧಿಕಾರಿ ಅಕ್ಟೋಬರ್ 24ರ ಮಧ್ಯಾಹ್ನದ ಒಳಗೆ ನಮಗೆ ವರದಿ ಕೊಡ್ಲಿ ಅಂತ ಹೈಕೋರ್ಟ್ ಹೇಳಿರೋದು. ಆದ್ರೆ ಇವರು ಅದನ್ನ ತೀರ್ಚೋ ಪ್ರಯತ್ನ ಮಾಡಿದ್ರು. ಅದು ಅವರ ಚಾಳಿ, ಮತ್ತೆ ಹೇಳ್ತಿದ್ದೀರಿ. ಸೊ ಈಗ ನವೆಂಬರ್ 2ನೇ ತಾರೀಕಿಗೆ ನಾವು ಮಾಡೇ ಮಾಡ್ತೀವಿ ಅಂತ ಪೂರ್ತಿ ತಯಾರಿ, ಸೆಡ್ಡು ಹೊಡಿತೀವಿ ನಾವು ಅಂತ. ಅದೇ ಭೀಮ್ ಆರ್ಮಿ ಈಗ ಮತ್ತೆ ಬಂದಿದೆ, ನಮಗೂ ಅವಕಾಶ ಕೊಡಿ, 2ನೇ ತಾರೀಕು ನಮಗೂ ಕೊಡಿ, ಅವ್ರಿಗೆ ಮಾತ್ರ ಯಾಕೆ ಕೊಡ್ತೀರಾ? ಅವ್ರು ಲಾಠಿ ಹಿಡ್ಕೊಂಡು ಬಂದ್ರೆ ನಾವು ಲಾಠಿ ಹಿಡ್ಕೊಂಡು ಬರ್ತೀವಿ. ಲಾಠಿ ಯಾಕೆ ಬೇಕು? ಆ ಪ್ರಶ್ನೆಗಳಿಗೆ ಬರ್ತಾ ಇದೆ. RSS ಅವ್ರಿಗೆ ಲಾಠಿ ಯಾಕೆ ಬೇಕು? ಅದೊಂದು ಆಯುಧ ಅಲ್ವಾ, ಕಾನೂನು ಬಾಹಿರ ಅಲ್ವಾ? ಆ ಪ್ರಶ್ನೆಗಳು ಬರ್ತಿವೆ. RSS ದಿನದಿಂದ ದಿನಕ್ಕೆ ಮುಳುಗ್ತಾ ಇದೆ. ಅದು ಲಾಠಿಗೆ ಈಗ ಸಂಕಷ್ಟ ಬಂದಿದೆ. ಲಾಠಿ ಇಲ್ಲದೆ ನಡಿಬೇಕಾದ ಸನ್ನಿವೇಶಗಳು ಇನ್ನು ಕೆಲವೇ ದಿನಗಳಲ್ಲಿ ಬರ್ತವೆ. ಅದಕ್ಕೆ ಏನು ಬೆದರಿಸ್ಕೊಂಡು ಓಡಾಡ್ಕೊಂಡು ಇರಕ್ಕಾಗಲ್ಲ, ಚಡ್ಡಿ ಹಾಕೊಂಡು, ಅದೆಲ್ಲ ಹೋಯ್ತು. ಈ ದೇಶದ ಸಂವಿಧಾನ ತುಂಬಾ ಭದ್ರವಾಗಿದೆ. ಸೊ ಭೀಮ್ ಆರ್ಮಿ ಅವರು ಕೊಟ್ಟಿದ್ದಾರೆ. ಈಗ ಮತ್ತೆ ಅದೇ ಜಾಗಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಜಿಲ್ಲಾಡಳಿತ, ಇಬ್ಬರಿಗೂ ಕೊಡಲ್ಲ ಬಿಡಿ ಅಂದ್ಬಿಡ್ಬೋದು. ಹೈಕೋರ್ಟ್ ಅವಾಗ ಮಧ್ಯಪ್ರವೇಶ ಮಾಡಿ ಬೇರೆ ಬೇರೆ ದಿನಾಂಕ ಕೊಡಿ ಅಂತ ಕೇಳ್ಬಿಡ್ಬೋದು. ಕೊಟ್ಟರೂ ಸಹ ಭೀಮ್ ಆರ್ಮಿ ಬಿಡ್ತಾ ಇಲ್ಲ, ಏನೋ ಒಂದು ಅಡ್ಡಗೋಡೆಯನ್ನ ತರ್ತಾನೆ ಇದೆ. ಈ ಅಡ್ಡಗೋಡೆಯ ಹೆಜ್ಜೆ ಹೆಜ್ಜೆಗೂ ಕಾಡ್ತಾ ಇರೋದಕ್ಕೆ RSS ವಿಲ 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 ಒದ್ದಾಡ್ತಿದೆ. ಯಾಕೆಂದ್ರೆ ಅದಕ್ಕೆ RSSಗೆ ಭೀಮ್ ಆರ್ಮಿ ಶಕ್ತಿಯನ್ನ, ಭೀಮ್ ಆರ್ಮಿಯನ್ನ ಎದುರು ಹಾಕಿಕೊಳ್ಳುವಂತಹ ಧೈರ್ಯ, ದಮ್ಮು, ತಾಕತ್ತು ಇಲ್ಲವೇ ಇಲ್ಲ, ಬರದೇ ಇಲ್ಲ. ಅದಕ್ಕೆ ಬರಕ್ ಸಾಧ್ಯನೂ ಇಲ್ಲ. ಯಾಕೆ ಅಂದ್ರೆ ಯಾರಾದರೂ ಮುಸ್ಲಿಮರು ವಿರೋಧಿಸಿದ್ರೆ ಧೈರ್ಯವಾಗಿ ಅವರನ್ನ ಜಿಹಾದಿಗಳು ಅಂದುಬಿಡೋದು, ಪಾಕಿಸ್ತಾನಿಗಳು ಅಂದುಬಿಡೋದು, ದೇಶದ್ರೋಹಿಗಳು ಅಂದುಬಿಡೋದು, ಬಚಾವಾಗಬಹುದು. ಹಿಂದುತ್ವದ ನಶೆ ತುಂಬಿಸಿ ಹೇಗೋ ಬಚಾವಾಗ್ಬಿಡ್ಬೋದು. ಆದರೆ ದಲಿತ ಸಂಘಟನೆಗಳು, ಭೀಮ್ ಆರ್ಮಿ, ಅಂಬೇಡ್ಕರ್, ಜೈ ಭೀಮ್ ಈ ಕುರಿತಾಗಿ ಒಂದೇ ಒಂದು ಪದ ಆ ಕಡೆ ಈ ಕಡೆ ಆಗ್ಬಿಟ್ರೆ RSS ಇಡೀ ದೇಶದಲ್ಲಿ ಸರ್ವನಾಶ ಆಗ್ಬಿಡುತ್ತೆ. BJP ಸರ್ವನಾಶ ಆಗ್ಬಿಡುತ್ತೆ. BJPನೇ ಹೇಳ್ತಿರುತ್ತೆ, ಅಣ್ಣ ಅಪ್ಪಿತಪ್ಪಿನ ಒಂದು ಹೇಳಿಕೆನೂ ಆ ಕಡೆ ಈ ಕಡೆ ಕೊಡಬೇಡಿ ಅಂತ. RSS BJP ಹೇಳ್ತಾ ಇರುತ್ತೆ, ಅಯ್ಯೋ ಮಕ್ಕಳ,
ಅಪ್ಪಿತಪ್ಪಿನೂ ಸಹ ಅಂಬೇಡ್ಕರ್ ಕುರಿತಾಗಿ, ದಲಿತರ ಕುರಿತಾಗಿ, ದಲಿತ ಸಂಘಟನೆಗಳ ಕುರಿತಾಗಿ ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ಹಿಡಿತ ಇರಲಿ. ಒಪ್ಪಿತಪ್ಪಿನೂ ಏನು ಹೇಳ್ಬೇಡ್ರಪ್ಪ, ನಿಮಗೆ ದಮ್ಮಯ್ಯ ಅಂತೀವಿ, ನಮ್ಮ ಅಸ್ತಿತ್ವ ಅಳಿಸಿ ಹೋಗುತ್ತೆ, ಜೈ ಭೀಮ್ ಶಕ್ತಿ ಅಂಥದ್ದು ಅನ್ನುವಂತಹ ಭಯ, ಆ ಭಯ ಇದೆಯಲ್ಲ ಅದು ಇವಾಗ RSSನ ವಿಲ 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 ಅಂತ ಒದ್ದಾಡ ಹಾಗೆ ಮಾಡಿದೆ. ಮಾತಾಡಿದ್ರೆ ಒಂದು, ಮಾತಾಡದೇ ಇದ್ರೆ ಒಂದು, ಅದು ಅವರ ಈಗಿನ ಸಂಕಷ್ಟ. ಸೊ ನೋಡೋಣ ನವೆಂಬರ್ 2ನೇ ತಾರೀಕು ಏನಾಗತ್ತೆ ಅಂತ. ಪಥಸಂಚಲನಕ್ಕೆ ಹೈಕೋರ್ಟ್ ಬೇರೆ ಬೇರೆ ದಿನಾಂಕ ಕೊಡಿ ಅನ್ನೋದಾದರೆ ಭೀಮ್ ಆರ್ಮಿ ಅವರು ಏನ್ ಮಾಡ್ತಾರೆ, ಅವರ ಮುಂದಿನ ಮೂವ್ ಏನಾಗಿರುತ್ತೆ, ದಲಿತ ಸಂಘಟನೆಗಳು ಏನ್ ಮಾಡ್ತವೆ, ಅವತ್ತು ಎಲ್ಲವೂ ಬರುತ್ತೆ. RSSಗೆ ಹೆಜ್ಜೆ ಹೆಜ್ಜೆಗೂ ಏನಾದರೂ ಒಂದು ಪ್ರಶ್ನೆಗಳು ಬಂದೇ ಬರ್ತವೆ. ಅವುಗಳನ್ನ ಇನ್ನು ಮೇಲೆ ಇಷ್ಟು ದಿನಗಳ ಹಾಗೆ ನಾವು ಮಾಡಿದ್ದು, ನಾವು ಚಡ್ಡಿ ಹಾಕ್ಕೊಂಡೇ ಓಡಾಡ್ತೀವಿ, ನಾವು ಲಾಠಿ ಹಿಡ್ಕೊಂಡೇ ಓಡಾಡ್ತೀವಿ, ಈ ಕಥೆಗಳಿಗೆಲ್ಲ ಈಗ ಬ್ರೇಕ್ ಬೀಳ್ತಾ ಹೋಗುತ್ತೆ, ಒಂದೊಂದೇ ಬ್ರೇಕ್ ಬೀಳ್ತಾ ಹೋಗುತ್ತೆ. ವಿ ವಿಲ್ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ಇದಿಷ್ಟು RSS ವರ್ಸಸ್ ಪ್ರಿಯಾಂಕಾ ಖರ್ಗೆ ಹಿನ್ನೆಲೆಯಲ್ಲಿ, RSS ವರ್ಸಸ್ ದಲಿತ ಸಂಘಟನೆಗಳು, ಜೈ ಶ್ರೀರಾಮ್ ವರ್ಸಸ್ ಜೈ ಭೀಮ್ ಆಗಿರುವಂತಹ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಳಬಹುದಾದಂತಹ ವಿಚಾರಗಳು. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.